ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ನಗರಕ್ಕೆ ಹರಿಸುವ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗ್ತಿದೆ. ಪರವಿರೋಧದ ನಡುವೆ ಎರಡು ಕಡೆ ಜಟಾಪಟಿ ನಡೀತಿದೆ. ಈ ಬಗ್ಗೆ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಾಟದ ಹೊಸಹಳ್ಳಿ ಅಮಾನಿಕೆರೆ ತಾಲೂಕಿನಲ್ಲಿ ಅತಿ ದೊಡ್ಡ ಕೆರೆ. ಈ ಭಾಗದ ರೈತರ ಮತ್ತು ಜನರ ಜೀವನಾಡಿ. ತಾಲೂಕಿನಲ್ಲಿಯೇ ಅತಿ ಹೆಚ್ಚು ನೀರು ಸಂಗ್ರಹಣೆ ಸಾಮರ್ಥ್ಯ ಹೊಂದಿದೆ. ಬೆಟ್ಟಗಳ ಸಾಲಿನಲ್ಲಿ ಇರೋದ್ರಿಂದ ಮಳೆ ನೀರು ನೇರವಾಗಿ ಕೆರೆಗೆ ಸೇರುತ್ತೆ. ಗುಡಿಬಂಡೆ ಕೆರೆ ತುಂಬಿದ ನಂತರ ಅಪಾರ ಪ್ರಮಾಣದಲ್ಲಿ ಹರಿಯುವ ಕೋಡಿ ನೀರು ಹರಿದು ಬರುತ್ತಿದೆ. ಇದರಿಂದ ವರ್ಷ ಪೂರ್ತಿ ಈ ಕೆರೆಯಲ್ಲಿ ನೀರಿಗೆ ಬರೋ ಇರೋದಿಲ್ಲ. ಈ ಭಾಗದಲ್ಲಿ ಈಗಲೂ ಸಹ ಬಾವಿಗಳಲ್ಲಿ ಹೆಚ್ಚಿನ ನೀರು ಬರುತ್ತಿರೋದ್ರಿಂದ ವ್ಯವಸಾಯ ಮತ್ತು ಹೈನುಗಾರಿಕೆ ಬಹುತೇಕ ಜನರ ಉಪಕಸುಬಾಗಿದೆ. ವಾಟದ ಹೊಸಹಳ್ಳಿ ಕೆರೆಯು ಜೀವಜಲವಾಗಿ ಪರಿಣಮಿಸಿದೆ. ಇದೀಗ ಗೌರಿಬಿದನೂರಿಗೆ ನೀರು ಕೊಂಡೊಯ್ಯುವ ವಿಚಾರವಾಗಿ ವಿವಾದ ಭುಗಿಲೆದ್ದಿದೆ. ಗೌರಿಬಿದನೂರಿನಲ್ಲಿ ಶಾಶ್ವತವಾಗಿ ನೀರಿನ ಬವಣೆ ನೀಗಿಸಲು ಯಾವುದೇ ನೀರಿನ ಮೂಲಗಳು ಇಲ್ಲ. ನಗರ ವ್ಯಾಪ್ತಿಯಲ್ಲಿರುವ ಎಲ್ಲಾ ಕೆರೆಗಳಲ್ಲಿ ಹೂಳು ತುಂಬಿದೆ. ಯಾವ ಕೆರೆಗಳಿಗೂ ಸಹ ರಾಜಕಾಲುವೆಗಳಾಗಲಿ ಸಂಪರ್ಕ ಕಾಲುವೆಗಳಾಗಲಿ ಇಲ್ಲ. ಹೆಚ್ಚಿನ ನೀರು ಕೆರೆಗಳಲ್ಲಿ ಸಂಗ್ರಹಣೆಯಾಗುತ್ತಿಲ್ಲ. ಮಳೆ ಬಂದಾಗ ಮಾತ್ರ ನೀರು ತುಂಬುತ್ತೆ. ಒಂದೆರಡು ತಿಂಗಳಲ್ಲಿ ಕೆರೆಗಳು ಬತ್ತಿ ಹೋಗ್ತಿದೆ. ಇದರಿಂದ ನಗರ ಪ್ರದೇಶದಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವ ಉದ್ದೇಶವನ್ನು ತಾಲೂಕು ಆಡಳಿತ ಇಷ್ಟು ವರ್ಷ ಮಾಡಿರಲಿಲ್ಲ. ಹಿಂದಿನ ಶಾಸಕ ಶಿವಶಂಕರ ರೆಡ್ಡಿ ಅವರು ಸಹ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ನಗರಕ್ಕೆ ಸರಬರಾಜು ಮಾಡಲು ಯೋಜನೆ ರೂಪಿಸಲು ಮುಂದಾಗಿದ್ರು. ಆದರೆ ಈ ಭಾಗದ ರೈತರ ಒತ್ತಡಕ್ಕೆ ಮಣಿದು ಯೋಜನೆ ಕೈಬಿಟ್ಟಿದ್ರು. ಇದೀಗ ಶಾಸಕ ಪುಟ್ಟಸ್ವಾಮಿ ಗೌಡರು ಸಹ ಅದೇ ಹಾದಿ ಹಿಡಿದು ನಗರಕ್ಕೆ ವಾಟದ ಹೊಸಹಳ್ಳಿ ಅಮಾನಿಕೆರೆಯಿಂದ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಅಂತ ಇತ್ತೀಚೆಗೆ ತಿಳಿಸಿದ್ರು. ಈ ಬಗ್ಗೆ ವಾಟದ ಹೊಸಹಳ್ಳಿ ಅಮಾನಿಕೆರೆ ಅಚ್ಚುಕಟ್ಟು ಪ್ರದೇಶ ಸಂಘದಿಂದ ಪ್ರತಿರೋಧ ವ್ಯಕ್ತವಾಗುತ್ತಿದೆ. ಈಗೇನು ಕೆರೆಗಳಿಗೆ ನೀವು ಬಿಟ್ಟಿದ್ರಲ್ಲ, ಆ ನೀರನ್ನು ನಾವು ನೋಡಿದ್ರೆ, ಇತರೊಳೆ ನೀರನ್ನು ನೋಡಿದ್ರೆ ನಮ್ಮ ಕೆರೆಯಿಂದ ನಗರಕ್ಕೆ ಬಿಡೋದಕ್ಕೆ ನಮಗೇನು ಅಭ್ಯಂತರನೇ ಇಲ್ಲ. ಯಾಕಂತ ಹೇಳಿದ್ರೆ ಮನಗಾಣಬೇಕಾಗುತ್ತೆ. ನಾವೇನು ವಿನಾಕಾರಣ ಈಗ 24,000 ಕೋಟಿ ವೇಸ್ಟ್ ಆಗಿದೆ. ಅದರಲ್ಲಿ 68 ಕೋಟಿ ಯಾಕೆ ವೇಸ್ಟ್ ಆಗಬೇಕು? ಸರ್ಕಾರದ ಹಣ ಅಲ್ವಾ ಇದು? ಯಾರ್ದೊಬ್ಬ ವ್ಯಕ್ತಿ ಹಣ ಅಲ್ಲ ಇದು. ಸರ್ಕಾರದ ಪ್ರತಿಯೊಬ್ಬರದ್ದು ಕಂದಾಯ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ಟ್ಯಾಕ್ಸು ಅದು ಆಳು ಮೇಲೆಲ್ಲ ಸೇರಿ ಒಂದಷ್ಟು ಬಡ್ಜೆಟ್ ಆಗಿರ್ತಕ್ಕಂಥ ದುಡ್ಡದು. ಅಂಥ ದುಡ್ಡನ್ನು ವಿನಾಕಾರಣ ಯಾಕೆ ಪೋಲ್ ಮಾಡ್ತೀರಾ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ನಮ್ದು ಇನ್ನೂ ಬೇರೆ ಏನು. ನಗರಕ್ಕೆ ನೀರು ಕೊಡಲೇಬೇಕಾಗುತ್ತೆ. ಯಾಕಂದರೆ ನಾವು ಕೂಡ ಹಲವಾರು ಕೆಲಸಗಳಿಗೆ ಹಳ್ಳಿಗಳಿಂದ ನಗರಕ್ಕೆ ಬರಲೇಬೇಕಾಗುತ್ತೆ. ಬಟ್ ವಿನಾಕಾರಣ ಈ ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು? ನಮ್ದು ಇನ್ನೂ ಒಂದು ಪ್ರಶ್ನೆ ಇದೆ. ಅಲ್ಲೇ ಒಂದು ಪುಟ್ಟಬರ್ಲಹಳ್ಳಿ ಕೆರೆ ಇದೆ, ಮತ್ತು ಗೊಡಕನಾಪುರ ಕೆರೆ ಇದೆ, ಕಲ್ಲುಡಿ ಕೆರೆ ಇದೆ. ಇಲ್ಲ, ಅವೆಲ್ಲ ಕೆರೆ ಬಿಟ್ಟರು ಕೂಡ ಕಿಂಡಿ ಅಣೆಕಟ್ಟು ಬೇರೆ ಇದೆ. ಅದನ್ನು ಸ್ವಲ್ಪ ಅದಕ್ಕೊಂದು ಪುನರ್ಜೀವ ಕೊಟ್ಟು ಅಲ್ಲಿರ್ತಕ್ಕಂಥ ಹೂಳು ತೆಗೆದು ಅದನ್ನು ಇನ್ನೂ 1.5-2 ಅಡಿನೋ ಎತ್ತರ ಮಾಡಿಬಿಟ್ಟು ಅದರಲ್ಲಿ ನೀರು ಶೇಖರಣೆ ಮಾಡಿಕೊಂಡ್ರೆ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಬೋರ್ಗಳೆಲ್ಲ ನೀರು ಬರುತ್ತೆ. ಯಾಕಂದರೆ ಈಗ ಆಲ್ರೆಡಿ ನಮ್ಮ ಉತ್ತರ ಪಿನಾಕಿನಿ ನದಿ ಹರಿತಾ ಇದೆ ಒಂದು 3 ವರ್ಷ 4 ವರ್ಷದಿಂದ. ಈಗ ನನಗೆ ತಿಳಿದ ಮಟ್ಟಿಗೆ ನಾನು ಯಾಕಂದರೆ 24 ಗಂಟೆ ನಾನು ಟೌನಿಗೆ ಬರ್ತಾನೆ ಹೋಗ್ತಾ ಇರ್ತೀನಿ ನಗರಕ್ಕೆ. ಎಲ್ಲೂ ಕೂಡ ನೀರಿನ ಬವಣೆ ಅನ್ನೋದು ನನಗೆ ಕಾಣಿಸ್ತಾ ಇಲ್ಲ. ಆವಾಗ ಟ್ಯಾಂಕರಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಹೊಡಿತಾ ಇದ್ವಿ. ಬಟ್ ಇವಾಗ ಅಂಥ ಬವಣೆ ಇಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಅಲ್ಲಿ ಕಿಂಡಿ ಅಣೆಕಟ್ಟು ಡೆವಲಪ್ ಆಗುತ್ತೆ, ಅಂತರ್ಜಲ ಮಟ್ಟನೂ ಡೆವಲಪ್ ಆಗುತ್ತೆ, ಬೋರ್ಗಳಿಗೆಲ್ಲ ನೀರು ಬರುತ್ತೆ ಅನ್ನೋ ಉದ್ದೇಶ ನಮಗೂ ಇದೆ. ಸೊ ಇನ್ನೂ ಒಂದು ಪಾಯಿಂಟು, ಮಾನ್ಯ ದಿವಂಗತ ಜಾಲಪ್ಪ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜಕ್ಕಲಮಡುಗು ಡ್ಯಾಮ್ ಅದನ್ನು ಒಂದು ಅಪ್ಗ್ರೇಡ್ ಮಾಡಿದ್ರು. ಅವರು ಅಪ್ಗ್ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋದಕ್ಕೆ ನೀರು ಬಿಡಬೇಕು ಅನ್ನೋ ಒಂದು ಚರ್ಚೆ ಆದಾಗ ನಮ್ಮ ಭಾಗದ ಜನ ಕೂಡ ಆಗಿರ್ತಕ್ಕಂಥ ಶಾಸಕರು ಅಲ್ಲಿರ್ತಕ್ಕಂಥ ಕೆಲವರು ಹೋಗ್ಬಿಟ್ಟು ಅವ್ರಿಗೆ ಮಾನ್ಯ ಜಾಲಪ್ಪ ಅವ್ರಿಗೆ ಮನವಿ ಮಾಡಿದಾಗ ಅದರಲ್ಲಿ ಕೂಡ ನಮ್ಮದು 1.02 TMC 1 TMC ಮತ್ತು 0.2 TMC ನೀರನ್ನು ಕುಡಿಯಲಿಕ್ಕೆ ನೀರಿಗೆ ಅಂತ ಹೇಳಿಬಿಟ್ಟು ಆ ಒಂದು ಪ್ರಾಜೆಕ್ಟಲ್ಲಿ ಕೂಡ ಮೀಸಲಿಟ್ಟಿದ್ದಾರೆ. ಸೊ ಅದು ಕೂಡ ನಮ್ಮ ಶಾಸಕರ ಗಮನಕ್ಕೆ ನಾನು ತಂದಿದ್ದೀನಿ. ಅದನ್ನು ನೋಡಿ ಸರ್, ಯಾಕಂದರೆ ನೀವು ಶಾಸಕರಾಗಿ ಅಲ್ಲಿ ಹೋಗಿಬಿಟ್ಟು ಒಂದು ಚರ್ಚೆ ಮಾಡಿದ್ರೆ ನಿಮ್ಗೆ ಅದರಲ್ಲೇ ಒಂದು ಪುರಾವೆ ಸಿಗುತ್ತೆ, ಅದಕ್ಕೆ ದಾಖಲೆ ಸಿಗುತ್ತೆ. ಅದನ್ನು ಒಂಚೂರು ಪರಿಶೀಲನೆ ಮಾಡಿ ಅಂತ ಕೂಡ ನಾವು ಅವ್ರಿಗೆ ಮನವಿ ಮಾಡಿದ್ವಿ. ಸೊ ಇದುವರೆಗೂ ಅವರು ನಮ್ಮ ಮನವಿನ ತಗೊಳ್ಳೇ ಇಲ್ಲ. ಪಾಪ ಅದೇನಾಗಿದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಇದರಲ್ಲಿ ಇಷ್ಟೆಲ್ಲ ಇದೆ. ನಾವಂತೂ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಈ ಒಂದು 68 ಕೋಟಿ ಹಾಕಿರ್ತಕ್ಕಂಥ ಪೈಪ್ಲೈನ್ನ ನಾವು ಹಾಕೋದಕ್ಕೆ ನಾವು ಹೋರಾಟ ಮಾಡ್ತೀವಿ. ಎತ್ತಿನಹೊಳೆ ನೀರು ಬಂದ ಮೇಲೆ ಬೇಕಾದರೆ ಹಾಕ್ಕೊಳ್ಳಿ, ಸಂತೋಷ. ಇದು ನಮ್ಮ ಒಂದು ಒಕ್ಕೂರ್ಲ ಮನವಿ. ಆದರೆ ಶಾಸಕ ಪುಟ್ಟಸ್ವಾಮಿ ಗೌಡರು ಮಾತ್ರ ಎತ್ತಿನಹೊಳೆ ನೀರನ್ನು ವಾಟದ ಹೊಸಹಳ್ಳಿ ಕೆರೆಗೆ ನೀರು ತುಂಬಿಸಿ ಅದರ ಅರ್ಧ ಭಾಗದಷ್ಟು ನೀರನ್ನು ಮಾತ್ರ ನಗರಕ್ಕೆ ಹರಿಸಲಾಗುತ್ತದೆ ಅಂತ ಭರವಸೆ ನೀಡಿದ್ದಾರೆ.
ಅಲ್ಲದೆ ವಿರೋಧ ವ್ಯಕ್ತಪಡಿಸುವವರನ್ನು ಕೆಲವರು ಎತ್ತಿಕಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಾಟದ ಹೊಸಳ್ಳಿ ಕೆರೆ ನಾನು ತುಂಬಿದ ಸಭೆ ಇದು. ನಮ್ಮ ಮುಖಂಡಗಳು ಇದ್ರೆ ಯಾರು ದಡ್ಡ ಇಲ್ಲ. ಇವತ್ತು ನಾನು ಮಾತಾಡೋದು ರೆಕಾರ್ಡ್ ಆಗಿ ಹೋಗುತ್ತೆ. ಒಂದು ಭರವಸೆಯಲ್ಲಿ ವಾಟದ ಹೊಸಳ್ಳಿಗೆ ಹೋದಾಗ ಅಲ್ಲಿ ಮುಖಂಡರು ಕೊಟ್ಟಿದ್ದೆ. ಯಾಕೆಂದ್ರೆ ರೈತರು ನೀರು ಅಂತ ಅಂದ್ರೆ ಯಾರ ದಾರಿ ತಪ್ಪಿಸಕ್ಕೆ ಈಸಿ ಇರ್ತದ. ನೀರಿನ ವಿಚಾರದಲ್ಲಿ ರೈತರಿಗೆ ನಾವು ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ, ನೀರಿನ ವಿಚಾರ ಅಂತಂದ್ರೆ ಒಂದರ ಉದ್ವೇಗ ಬರ್ತದೆ ರೈತರಿಗೆ. ಅಂತ ಒಂದು ಸಿಚುಯೇಷನ್ ದುರುಪಯೋಗ ಆಗಬಾರ್ದು, ದುರುಪಯೋಗ ಮಾಡ್ಕೊಳಕ್ ಹೋಗ್ತವ್ರೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಹೋಗಿ ಅಲ್ಲಿಯವರ ವಾರ್ತಾ ಹೊಸಳ್ಳಿ ಪಂಚಾಯತಿಯ ಮುಖಂಡರುಗಳೆಲ್ಲ ಬಂದಾಗ ಸಮ್ಮುಖದಲ್ಲಿ ನಾನು ಭರವಸೆ ಕೊಟ್ಟಿದ್ದೆ. ಯಾಕೆ ಅಂತಂದ್ರೆ ಹೇಳಿದ್ದೆ, ನೋಡಿ 65 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇದು ಸ್ಯಾಂಕ್ಷನ್ ಮಾಡಿಸಿರೋದು ನಗರಕ್ಕೆ ನೀರು ಬೇಕು ಅಂತ. ಇಲ್ಲೇನೋ ನೀವು ಹಳ್ಳಿ ಕಡೆ ಯಾಕೆ ಬೇಕಾರಾಗೋದೆ, ನಗರ 1 ಲಕ್ಷ ಜನಸಂಖ್ಯೆ ಮುಟ್ತದೆ. ಒಂದು 3 ವರ್ಷಗಳಿಂದ ನಾನು ನೋಡಿದ್ದೆ, ಒಂದು ಬಟ್ಟೆ ಒಗಿಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ, ಸ್ನಾನ ಮಾಡ್ಬೇಕಾದ್ರೆ ನೀರಿಲ್ದಲೆ ಒದ್ದಾಡ್ತಾ ಇದ್ದ ಪರಿಸ್ಥಿತಿ. ಬರಗಾಲ ಬಂದು ಸಾವಿರಾರು ಅಡಿ ಕೊರೆದ್ರು ನೀರು ಬರ್ತಿರಲಿಲ್ಲ. ಒಂದು ಟ್ಯಾಂಕರ್ ಕಳಿಸಿದ್ರೆ ಪಾಪ ಹೆಣ್ಣು ಮಕ್ಕಳೆಲ್ಲ ಬೆಳಗಿನ ಜಾವರೆ ಕ್ಯೂ ನಿಂತ್ಕೊಂಡ್ರು. ಇಂಥ ಪರಿಸ್ಥಿತಿ ನಾನು ನೋಡಿದ್ದೀನಿ. ಅಂತ ಪರಿಸ್ಥಿತಿ ಮುಂದೆ ಬರಬಾರ್ದು ಅಂತ ಈ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ. ನಿಮಗೆ ಇದರಿಂದ ಒಂದೇ ಒಂದು ತೊಟ್ಟು ಮಳೆ ನೀರು ಏನ್ ಬರ್ತದೆ ಕೆರೆಗೆ, ಒಂದು ತೊಟ್ಟು ತಗೊಂಡೋಗೋದಿಲ್ಲ. ಅವ್ರು ಭರವಸೆ ಕೊಟ್ಟಿದ್ದು ಒಂದು ತೊಟ್ಟು ತಗೊಂಡೋಗೋದಿಲ್ಲ. ಎತ್ತಿನ ಹೊಳೆಯಿಂದ ಬಂದಂತ ನೀರನ್ನ ತಂದು ಈ ಕೆರೆಗೆ ತುಂಬಿಸಿ, ಎತ್ತಿನ ಹೊಳೆಯಲ್ಲಿ ಎಷ್ಟು ತುಂಬಿಸ್ತೀನೋ ಅದರಲ್ಲಿ ಎತ್ತಿನ ಹೊಳೆ ನೀರಿನಲ್ಲಿ ಅರ್ಧ ಭಾಗ ತಗೊಂಡೋಗ್ತೀವಿ. ಕೆರೆ ನೀರು ಮುಟ್ಟೋದಿಲ್ಲ. ಎತ್ತಿನ ಹೊಳೆ ಬರೋ ನೀರನ್ನ ಎಷ್ಟು ತುಂಬಿಸ್ತೀವಿ, 240 MCFT ನೀರು ಅಲ್ಲಿಗೆ ತುಂಬಕ್ಕೆ ಅಂತ ವ್ಯವಸ್ಥೆ ಮಾಡಿದೀವಿ. ನಮಗೆ ಬೇಕಾಗಿರೋದು 140 ಚಿಲ್ಲರೆನಲ್ಲಿ 124 ಸಾಕು ನಗರಕ್ಕೆ. ಅಂದ್ರೆ ಎತ್ತಿನ ಹೊಳೆ ತುಂಬಿಸಿರೋ ನೀರಿನಲ್ಲಿ ಅರ್ಧ ಭಾಗ ಅಷ್ಟು ಸಾಕ್ರಪ್ಪ. ವರ್ಷ ಕುಡಿಯೋ ನೀರಿಂದ ಅಂತ ಎತ್ತಿನ ಹೊಳೆ ನೀರು ಕನೆಕ್ಷನ್ ಬಂದ್ರೆ ವರ್ಷ ಪೂರ್ತಿ ಈಗ ಏನಿರ್ತದೆ ನೀರು ಅದಕ್ಕಿಂತ ಸಮೃದ್ಧಿಯಾಗಿ ಎಂತ ಬರಗಾಲ ಬಂದ್ರೂ ನೀರಿರ್ತದೆ. ಇದಕ್ಕೆ ನೀವು ಯೋಚನೆ ಮಾಡಬೇಡಿ. ನಾನು ಸುಳ್ಳೇನು ರಾಜಕೀಯ ಮಾಡಲ್ಲ. ನೀವೇನಾದ್ರೂ ವ್ಯತ್ಯಾಸ ಆಯ್ತು ಅಂದ್ರೆ ನಾನು ರಾಜಕೀಯನೇ ಬಿಡ್ತೀನಿ, ನಿಮ್ಗೆ ಅನ್ಯಾಯ ಮಾಡೋದ್ರಪ್ಪ ಅಂತ ನಾನು ಅವ್ರಿಗೆಲ್ಲ ತಿಳಿ ಹೇಳಿ ಬಂದೆ. ಅಷ್ಟು ಹೇಳಿ ಬಂದ್ರು ಕೂಡ ಕುಯುಕ್ತಿ ಕುಮ್ಮಕ್ಕು ಕೊಟ್ಟು ಅವ್ರನ್ನ ಅವರು ಒಂದು ಗುಂಪಿನ ಜನ ಅಷ್ಟೇ. ಯಾವ ಕಾಂಗ್ರೆಸ್ ದೂರಲ್ಲ, ಕಾಂಗ್ರೆಸ್ನವರು ಇಲ್ಲ, ಯಾರು ಇಲ್ಲ. ಒಂದು ಗುಂಪಿನ ಜನ ಅಲ್ಲಿ ಗಲಾಟೆ ಮಾಡಕ್ ರೆಡಿ ಆದವ್ರೆ. ಅಷ್ಟು ವ್ಯವಸ್ಥಿತವಾಗಿ ಅಲ್ಲಿ ಗುಂಪು ಕಟ್ಟಿ ಅವ್ರನ್ನ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಅರೇಂಜ್ಮೆಂಟ್ ಮಾಡಿ ಸುಮ್ಮನೆ ಗುಲ್ಲೆಬ್ಸೋದು. ಇಂಥ ಒಂದು ವ್ಯವಸ್ಥೆನ ಮಾಡಿದ್ರೆ ಇದು ಯಾರಿಗೂ ತರಬಲ್ಲ ಅಂತ ನಾನು ಹೇಳ್ತೀನಿ. ನಾನು ಈ ಸಭೆ ಮುಂದೆ ನಾನು ಇವತ್ತು ನಗರದ ಜನರಿಗೆ ಹೇಳಿದ್ದೀನಿ, ಎತ್ತಿನ ಹೊಳೆ ನೀರು ತರದಲ್ಲೇ ಅಲ್ಲಿ ಕನೆಕ್ಷನ್ ಕೊಡೋಲ್ಲ ಅಂತ ಹೇಳಿದ್ದೀನಿ. ಎತ್ತಿನ ಹೊಳೆ ನೀರಲ್ಲಿ ಕೊಟ್ಟು ನೀರು ತುಂಬಿಸಿದ ಮೇಲೆ ಪೈಪ್ ಕನೆಕ್ಷನ್ ಕೊಡಿಸೋದು ಹೊರತು ಅದುವರೆಗೂ ಕೊಡಲ್ಲ. ಅದನ್ನು ಭರವಸೆ ಕೊಟ್ಟಿದ್ದೀನಿ. ಆದ್ರೂ ಕೂಡ ಈ ತರ ಎತ್ತಿ ಕಟ್ಟಿದ್ರೆ ಇನ್ನು ಅಭಿವೃದ್ಧಿ ಕೆಲಸಕ್ಕೆ ಅಡಚಣೆ ಮಾಡಿದ್ರೆ ಇವರೆಲ್ಲ ತಿಳುವಳಿಕಸ್ಥರಾಗಿ, ಮುಖಂಡರುಗಳಾಗಿ, ಹಿರಿಯ ನಾಯಕರುಗಳಾಗಿ ಇತ್ತ ಕುಡಿಯೋ ನೀರಿಗೂ ಕೂಡ ರಾಜಕೀಯ ಮಾಡಿದ್ರೆ ಹೆಂಗೆ ಜೀವನ, ಮನುಷ್ಯನ ಜೀವನ ಅಂತ. ಅದಕ್ಕೆ ಅವ್ರ ದೇವರು ಸದ್ಬುದ್ಧಿ ಕೊಡ್ಲಿ ಅಂತ ಮತ್ತೊಮ್ಮೆ ಯಾರು ಇದಕ್ಕೆ ಅಡೆತಡೆ ಮಾಡಕ್ ಹೋಗ್ತಾರೆ ಅವ್ರಿಗೆ ದೇವರೇ ಸದ್ಬುದ್ಧಿ ಕೊಡ್ಲಿ. ಆದರೆ ನೀರಾವರಿ ತಜ್ಞರು ಶಾಸಕರಿಗೆ ಮಾಹಿತಿ ಕೊರತೆಯಿಂದ ಅವರು ಈ ಯೋಜನೆಗೆ ಮುಂದಾಗಿದ್ದಾರೆ. ಇದರಿಂದ ಯಾವುದೇ ಉಪಯೋಗವಿಲ್ಲ. ವಾಟದ ಹೊಸಳ್ಳಿ ಕೆರೆಗೆ ಎತ್ತಿನ ಹೊಳೆ ನೀರು ಬರುವುದು ಗಗನ ಕುಸುಮ ಅಂತ ಕಡ್ಡಿ ಮುರ್ದಂಗೆ ಹೇಳ್ತಿದ್ದಾರೆ. ಗೌರಿಬಿದನೂರಿಗೆ ಎತ್ತಿನ ಹೊಳೆ ನೀರನ್ನು ತೊಗೊಂಬಂದು ವಾಟದಹೊಸಳ್ಳಿ ಕೆರೆಗೆ ಬಿಟ್ಟು ಅಲ್ಲಿಂದ ಗೌರಿಬಿದನೂರು ನಗರಕ್ಕೆ ಕುಡಿಯೋ ನೀರು ತರ್ತೀನಿ ಅಂತ ಹೇಳಿಬಿಟ್ಟು ಶಾಸಕರು ಹೊರಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ ಒಂದು ತಿಂಗಳಿಂದ ಏನೇನು ನಡೀತಾ ಇದೆ ತಾಲೂಕಲ್ಲಿ ಅನ್ನೋದು ನಿಮಗೂ ಗೊತ್ತಿದ್ದ ವಿಷಯ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್, ತಾಲೂಕಿನ ಜನತೆಗೆ ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್, ಏನು ಅಂತ? ಸರ್, ಮುಖ್ಯವಾಗಿ ನಮ್ಮ KH ಪುಟ್ಟಸ್ವಾಮಿ ಗೌಡರು ತುಂಬ ಸಂಭಾವಿತರು, ಒಳ್ಳೆಯ ವ್ಯಕ್ತಿಗಳು. ಜನರಿಗೆ ಏನಾದರೂ ಮಾಡಬೇಕು ಅಂತಕ್ಕಂಥ ಆಶೆಗಳು ಇಟ್ಕೊಂಡು ಬಂದಿರತಕ್ಕಂಥವ್ರು. ಅದು ರಾಜಕಾರಣ ಹೊರತುಪಡಿಸಿ ಅವ್ರು ತುಂಬ ಅತ್ಯುತ್ತಮ ವ್ಯಕ್ತಿಗಳು. ನೋಡಿ, ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಈ ಭಾಗದ ಒಂದಷ್ಟು ಕಿಡಿಗೇಡಿಗಳು ಮಾಡ್ತಾಯಿದ್ದಾರೆ. ಏನಾದರೂ ಆ ಯೋಜನೆಯಿಂದ ಹಣ ಮಾಡ್ಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ದಾರಿ ತಪ್ಪಿಸ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ನೇರವಾಗಿ ಹೇಳಬೇಕಂದ್ರೆ ನಮ್ಮ ಪುಟ್ಟಸ್ವಾಮಿ ಗೌಡರದೇ ಹಣದ ಅವಶ್ಯಕತೆ ಇಲ್ಲ, ಅವ್ರಿಗೆ ಮಾಹಿತಿಯ ಕೊರತೆ ಇದೆ. ನಾನು ಬಹಳ ಹಿಂದೆಯಿಂದ ಕೂಡ ಅವ್ರಿಗೆ ನಮ್ಮ ಭಾಗಕ್ಕೆ ನೀರಿನ ಕೊರತೆ ಯೋಜನೆಗಳನ್ನ ಏನೆಲ್ಲ ತರ್ಬೋದು ಅಂತ ಭಾಳ ಸಾರಿ ಅವ್ರನ್ನ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಪಟ್ಟೆ. ಆದರೆ ನನ್ನ ಕೈಯಲ್ಲಿ ಆಗಲಿಲ್ಲ. ಬಹು ಮುಖ್ಯವಾಗಿ ನೋಡಿ, ಎತ್ತಿನ ಹೊಳೆಯಲ್ಲಿ ನೀರಿಲ್ಲ. ಆ ಎತ್ತಿನ ಹೊಳೆಯನ್ನು ರೂಪಕಲ್ಪನೆ ಮಾಡಿದ್ದು
ಮೊಟ್ಟ ಮೊದಲನೇದಾಗಿ ಬಯಲುಸೀಮೆಗೆ ನಾವು ಪರಮಶಿವರು ಡಾಕ್ಟರ್ ವೆಂಕಟರೆಡ್ಡಿ ಇಬ್ಬರು ಕೂಡ ದಿವಂಗತರು. ಸುಮಾರು 25 ವರ್ಷಗಳ ಹಿಂದೆ ಸರ್ಕಾರಕ್ಕೆ ಪಶ್ಚಿಮ ಘಟ್ಟಗಳ ನೀರನ್ನು ಈ ಕಡೆ ಬಯಲುಸೀಮೆಗೆ ತರಬೇಕು ಅಂತ ಹೋರಾಟವನ್ನು ರೂಪಕಲ್ಪನೆ ಮಾಡಿದ್ದು, ಆ ಯೋಜನೆ ಪರಿಕಲ್ಪನೆ ಮಾಡತಕ್ಕಂಥದ್ದು ನಾವುಗಳು. ಇತ್ತೀಚೆಗೆ ನಮ್ಮನ್ನು ಪರಿಗಣನೆಗೆ ತಗೊಳ್ದೇ MP ಗಳು, ಮಂತ್ರಿಗಳು, ಶಾಸಕರು ಆ ಯೋಜನೆಯನ್ನು ದಿಕ್ಕು ತಪ್ಪಿಸಿ ಆ ಯೋಜನೆಯಲ್ಲಿ ಈಗಾಗಲೇ ಸುಮಾರು 18ರಿಂದ 19 ಸಾವಿರ ಖರ್ಚು ಮಾಡಿದ್ದಾರೆ. ಈಗಾಗಲೇ ಸುಮಾರು 23,000 ಕೋಟಿಗೂ ಹೆಚ್ಚಿನ ಅದನ್ನು ಅನುದಾನವನ್ನು ಇದು ಮಾಡಿದ್ದಾರೆ. ಬಹುಶಃ ಅದು 30,000 ಕೋಟಿ ಖರ್ಚು ಮಾಡೋದು ಕೂಡ ಅಲ್ಲಿಂದ ನೀರು ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಕಳೆದ ಮಾರ್ಚ್ ಮುಂಚೆ ಫೆಬ್ರವರಿ ಕೊನೆಯ ವಾರದಲ್ಲಿ ನಾನು ಆ ಸ್ಥಳಕ್ಕೆ ಭೇಟಿ ಮಾಡಿದ್ದೆ. ತುಂಬ ಆಘಾತಕಾರ ಅಂಶಗಳಿದ್ದಾವೆ. ಅದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕೂಡ ನಮ್ಮ ಶಾಸಕರಿಗೆ, ಸಂಸದರಿಗೆ, ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಅಂತೇಳಿ ಒಂದು 40 ಪುಟಗಳಷ್ಟು ವರದಿಯನ್ನು ಕೂಡ ತಯಾರು ಮಾಡಿದ್ದೀನಿ. ಬಟ್ ಈಗ ಯಾರು ಕೂಡ ನಮ್ಮ ರಾಜಕಾರಣಿಗಳು ಏನು ಕಾಂಟ್ರಾಕ್ಟ್ರು ಮಾಫಿಯಾ ಇದೆ, ಆ ಇಂಜಿನಿಯರ್ಗಳು, ಅಧಿಕಾರಿ ವರ್ಗ ಅದನ್ನು ಈ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಆ ಕಿಕ್ ಬ್ಯಾಕ್ ಅಂತೀವಿ, ಏನು ನಾನು ನೇರವಾಗಿ ಹೇಳ್ತೀನಿ. ಯಾಕೆಂದರೆ ಆ ಯೋಜನೆಗೆ ಸುಮಾರು 30 ವರ್ಷ ಹೋರಾಟ ಮಾಡಿ ನಾವು ಸಾಕಷ್ಟು ಸಮಯವನ್ನು, ಶ್ರಮವನ್ನು, ಸಂಪತ್ತನ್ನು ಕಳ್ಕೊಂಡು ತಮಗೆ ತೀರಾ ನಿರಾಶೆ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಬಯಲುಸೀಮೆಗೆ ಹಸಿರು ಆಗಬೇಕು, ನೀರು ಬರಬೇಕು ಅಂತ ಮೊಟ್ಟ ಮೊದಲನೇದಾಗಿ ನಾನು ಬಹಳ 40 ವರ್ಷದಿಂದ ಕೂಡ ಪ್ರಯತ್ನ ಪಡ್ತಕ್ಕಂಥನ್ನು ಹಣ ಕಳ್ಕೊಂಡು, ಸಮಯ ಕರ್ಕೊಂಡು, ನಮ್ಮ ಭವಿಷ್ಯತ್ತು ಕಳ್ಕೊಂಡು ಈ ತಪ್ಪು ಯೋಜನೆಗಳನ್ನು ನಮ್ಮ ಮೇಲೆ ವೃದ್ಧಿ ಬಯಲುಸೀಮೆಗೆ ನೀರು ಕೊಡ್ತೀವಿ ಅಂಥೇಳಿ ಒಂದು ಬಯಲುಸೀಮೆಗೆ ದೋಖ ಮಾಡ್ತಕ್ಕಂಥ ಕೆಲಸಗಳು ಎಲ್ಲ ಪಕ್ಷಗಳು ಮಾಡ್ಕೊಂಡು ಬಂದಿದ್ದಾರೆ. ಇದ್ರ ಬಗ್ಗೆ ನಾನು ಸಾಕಷ್ಟು ವೇದಿಕೆಗಳು ಕೂಡ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಂದ ಹಿಡಿದು ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಗಮನ ತಂದೀನಿ. ಬಟ್ಟು ಯಾರು ಕೂಡ ಅದನ್ನು ಸೀರಿಯಸ್ ತಗೊಳ್ಳೇ ಇಲ್ಲ. ಈಗಂತೂ ಖಡಾಖಂಡಿತವಾಗಿ ಹೇಳ್ತೀನಿ, ಯಾಕಂದರೆ ನಾನು ಒಬ್ಬ ನೀರಾವರಿ ತಜ್ಞನಾಗಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹಲವಾರು ಯೋಜನೆಗಳನ್ನು ನಾನು ಕೊಟ್ಟಿರ್ತಕ್ಕಂತಹ ಒಂದು ಜಲತಜ್ಞನಾಗಿ ಹೇಳೋದಾದರೆ ನಮ್ಮ ಭಾಗಕ್ಕೆ ಅಲ್ಲಿಂದ ನೀರು ಬರ್ತಕ್ಕಂಥದ್ದು ಅಸಾಧ್ಯ. ಮೊಟ್ಟ ಮೊದಲನೇದಾಗಿ ಆ ಯೋಜನೆ ಪ್ರಾರಂಭ ಮಾಡಿದ್ದೇ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ನೀರು ಬರಬೇಕು ಅಂತ ಒಂದು ಯೋಜನೆ. ತದನಂತರ ಅದು ಸರ್ಕಾರ ಆ ಭಾಗದಲ್ಲಿ ಬರತಕ್ಕಂತಹ ಚಿಕ್ಕಮಂಗ್ಳೂರು ಕೊಡ್ತಕ್ಕಂತಹ ರೂಪಕ DPRನ ಚೇಂಜ್ ಮಾಡಿದ್ರು. ಹಾಸನಿಗೆ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ರು, ತುಮಕೂರಿಗೆ, ರಾಮನಗರಕ್ಕೆ, ಬೆಂಗಳೂರು ನಗರಕ್ಕೆ, ಗ್ರಾಮಾಂತರಕ್ಕೆ, ಕೊನೆಯದಾಗಿ ಟೈಲ್ಯಾಂಡಲ್ಲಿರ್ತಕ್ಕಂತಹ ಏನು ಹೋರಾಟ ಮಾಡಿದ್ವಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರದವರು ಅವ್ರಿಗೆ ಬರ್ತಕ್ಕಂಥದ್ದು ಶೂನ್ಯ. ಯಾಕಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥದ್ದೇ 9 TMC, ಅವರು 24 TMCಗೆ ಲೆಕ್ಕ ಹಾಕಿ ತಪ್ಪು ಲೆಕ್ಕಾಚಾರ ಕೊಡ್ತಕ್ಕಂತಹ ಒಂದು ಬಹುಶಃ ನಮ್ಮ ಈ ನೀರಾವರಿ ಇತಿಹಾಸದಲ್ಲೇ ಅಷ್ಟೊಂದು ಬೋಗಸ್ಸು, ಅಷ್ಟೊಂದು ಅವೈಜ್ಞಾನಿಕ ಯೋಜನೆ ಮತ್ತೆಲ್ಲೂ ಇಲ್ಲ. ಹಾಗಾದರೆ ಗೌರಿಬಿದನೂರಿಗೆ ಎತ್ತಿನಹೊಳೆ ನೀರು ಬರಲ್ವಾ ಸರ್? ಬರೋದು ಅಸಂಭವ, ಅಸಾಧ್ಯ. ಯಾಕಂತೇಳಿ ನಾನು ಒಬ್ಬ ಇಡೀ ದೇಶದ 612 ನದಿಗಳನ್ನು ಅಧ್ಯಯನ ಮಾಡಿದ್ದೀನಿ. ಸಾಕಷ್ಟು ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀನಿ, ಸಾಕಷ್ಟು ಲೇಖನಗಳು ಬರೆದಿದ್ದೀನಿ. ಆ ನೀರಿನ ಲೆಕ್ಕ ನಮ್ಗೆ ಗೊತ್ತು. ಹಾಗಾಗಿ ನೀರು ಬರ್ತಕ್ಕಂಥದ್ದು ಅಸಾಧ್ಯ, ಅಸಂಭವ. ಹಾಗಾದರೆ ಇವಾಗ ಕೆಲವೊಂದು ಕೆರೆಗಳಿಗೆ, ತಾಲೂಕಿನಲ್ಲಿ ಕೆಲವೊಂದು ಕೆರೆಗಳಿಗೆ ಎತ್ತಿನಹೊಳೆ ಪೈಪ್ ಲೈನ್ ಹಾಕಿದ್ದಾರೆ, ನೀರು ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗಾದರೆ ಅದೆಲ್ಲ ಏನು ಅಂತ ನೋಡಿ, ನನ್ನ ಇದು ಪ್ರಕಾರ ನಮ್ಮ ಗೌರಿಬಿದನೂರಲ್ಲೇ ಸುಮಾರು 200 ಕೋಟಿಗೂ ಹೆಚ್ಚು ಪೈಪ್ ಲೈನ್ ಈಗಾಗಲೇ ಹಾಕಿದ್ದಾರೆ. ಯಾಕಂದರೆ ಹಣ ಮಾಡೋ ಉದ್ದೇಶದಿಂದ ಅದು ಪ್ರತಿ ವರ್ಷ ಎತ್ತಿನಹೊಳೆ ಯೋಜನೆಗೆ ಅಂತೇಳಿ ಬಿಡುಗಡೆ ಮಾಡ್ತಾರೆ. ಅದು ಯಾವುದೋ ಒಂದು ಯೋಜನೆಗೆ ಒಂದು ಮೋರಿ ಕಟ್ತಾರೆ, ಒಂದು ರಸ್ತೆ ಹಾಕ್ತಾರೆ. ನೋಡಿ, ಅದನ್ನು ಡೈವರ್ಟ್ ಮಾಡಿ ನಾನು ನೋಡಿದಾಗೆ ನಮ್ಮ ತಾಲೂಕಲ್ಲೇ ರಸ್ತೆಗಳು ಹಾಕಿದ್ದಾರೆ, ಚರಂಡಿಗಳು ಕಟ್ಟಿದ್ದಾರೆ, ಎತ್ತಿನಹೊಳೆ ಯೋಜನೆ ಅಂತೇಳಿ ರಸ್ತೆಗಳಿಗೂ ಮೋರಿಗಳು ಮಾಡ್ತಕ್ಕಂಥ ಹಣವನ್ನು ಪೋಲ್ ಮಾಡಿರ್ತಕ್ಕಂತಹ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ನೋಡಿ, ಅದನ್ನು ಎತ್ತಿನಹೊಳೆ ನೀರಾವರಿ ಯೋಜನೆಯನ್ನು ದಾರಿ ತಪ್ಪಿಸಿ ಹಣ ಖರ್ಚು ಮಾಡಲಿಕ್ಕಾಗಿ ನಮ್ಮ ರಾಜಕಾರಣಿಗಳು, ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು ಇದನ್ನು ಯೋಜನೆಯನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗಿದೆ. ಇದು ಎಲ್ಲರಿಗೂ ಗೊತ್ತು. ಬಹುತೇಕ ಎಲ್ಲ ಶಾಸಕರಿಗೂ, ಸಂಸದರಿಗೂ ನೀರು ಬರಲ್ಲ ಅಂತ ಎಲ್ಲರಿಗೂ ಗೊತ್ತು. ಬಟ್ಟು ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಹಣವನ್ನು ಕಿತ್ಕೊಳ್ಳೋ ಅದನ್ನು ಉದ್ದೇಶ ಬೇರೆ ಬಿಟ್ಟರೆ ನಮ್ಮ ಭಾಗಕ್ಕೆ ಯಾವ ಕೆರೆಗಳಿಗೂ ಬರೋದಿಲ್ಲ. ಅದನ್ನು ಸಮಗ್ರವಾಗಿ ಸುಮಾರು 40 ಪುಟಗಳಷ್ಟು ಮಾಹಿತಿಯನ್ನು ನಾನು ತಯಾರು ಮಾಡಿ ಎಲ್ಲರಿಗೂ ಕೊಟ್ಟಿದ್ದೀನಿ, ನಿಮಗೂ ಕೂಡ ಕಳಿಸ್ಕೊಟ್ಟಿದ್ದೀನಿ. ಅದರಲ್ಲಂತೂ ಬರೋದಿಲ್ಲ. ಬಟ್ ಈಗಿನ ಹಳ್ಳಿಗಳಿಗೂ ಮತ್ತು ನಗರಕ್ಕೆ, ವಾಟದಹೊಸಳ್ಳಿ ರೈತರಿಗೆ ಸುಮಾರು ಒಂದು ಒಟ್ನಲ್ಲಿ ವಾಟದಹೊಸಳ್ಳಿ ಕೆರೆ ನೀರಿನ ವಿಚಾರದ ಮಧ್ಯೆ ಇದೀಗ ಬಯಲುಸೀಮೆ ಭಾಗದ ಕನಸಾಗಿದ್ದ ಎತ್ತಿನಹೊಳೆ ಯೋಜನೆ ತಳುಕು ಹಾಕಿದೆ.
ರಾಜಕೀಯ ಪಕ್ಷಗಳು ಸ್ವಹಿತಾಸಕ್ತಿ ಬಿಟ್ಟು ರೈತರತ್ತ ಗಮನ ಹರಿಸಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನೋದು ಪ್ರಜ್ಞಾವಂತರ ಮಾತಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.